ರಾಮನಗರದ ನಗರಸಭಾಧ್ಯಕ್ಷರಿಂದ ಯುಐಡಿಎಫ್ ಕಾಮಗಾರಿ ಪರಿಶೀಲನೆ. ಸೋಮವಾರ ನಗರ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿ ಕೈಗೆತ್ತಿಕೊಳ್ಳಲಾಗಿದ್ದ ಪ್ರಗತಿಯಲ್ಲಿರುವ ಕಾಂಕ್ರೀಟ್ ನಿರ್ಮಾಣ ಕಾಮಗಾರಿಗಳನ್ನು ಕೆ. ಶೇಷಾದ್ರಿಯವರು ಪರಿಶೀಲಿಸಿದರು. ಪೌರಾಯುಕ್ತರು, ನಗರಸಭಾ ಸದಸ್ಯರು, ಅಧಿಕಾರಿ ಸಿಬ್ಬಂದಿಯೊಡನೆ ವಿವಿಧ ವಾರ್ಡ್ಗೆ ಭೇಟಿ ನೀಡಿ ಬಡಾವಣೆ ನಿವಾಸಿಗಳಿಂದ ಅಹವಾಲು ಆಲಿಸಿದರು. ವಾರ್ಡ್ 2, ವಾರ್ಡ್ 27ರ ವಿವೇಕಾನಂದ ನಗರ, ವಾರ್ಡ್ 25ರ ಐಜೂರು, ಮಲ್ಲೇಶ್ವರ ಬಡಾವಣೆ ಸೇರಿದಂತೆ ವಿವಿಧ ವಾರ್ಡ್ನಲ್ಲಿ ಪ್ರಗತಿಯಲ್ಲಿರುವ ಕಾಮಗಾರಿ ಪರಿಶೀಲಿಸಿದರು. ಈ ವೇಳೆ ಕಾಮಗಾರಿಯಲ್ಲಿ ಆಗುತ್ತಿರುವ ಲೋಪದೋಷಗಳ ಕುರಿತು ಸಾರ್ವಜನಿಕರು ಅಧ್ಯಕ್ಷರ ಗಮನಕ್ಕೆ ತಂದ ಹಿನ್ನೆಲೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಯಾವುದೇ ದೂರುಗಳು ಬರದಂತೆ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳುವಂತೆ ಸೂಚಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮನಗರ ನಗರಸಭಾಧ್ಯಕ್ಷ ಕೆ. ಶೇಷಾದ್ರಿಯವರು, ನಗರದಲ್ಲಿ ಯುಐಡಿಎಫ್ ಅನುದಾನದಡಿ 82 ಕೋಟಿ ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ, ಡ್ರೈನ್, ರಿಟೈನಿಂಗ್ ವಾಲ್ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಇದುವರೆಗೂ 2 ಹಂತದಲ್ಲಿ ಶೇಕಡ 60ರಷ್ಟು ಅಧಿಕ ಕಾಮಗಾರಿಗಳು ಪೂರ್ಣಗೊಂಡಿವೆ. 2ನೇ ಹಂತದಲ್ಲಿ ಶೇಕಡ 40ರಷ್ಟು ಕಾಮಗಾರಿಗಳು ಪೂರ್ಣಗೊಂಡಿವೆ ಎಂದರು. ಸಾರ್ವಜನಿಕರಿಗೆ ಓಡಾಡಲು ರಸ್ತೆಗಳನ್ನು ಅನುವು ಮಾಡಿಕೊಟ್ಟು ನಂತರ ಹಂತ ಹಂತವಾಗಿ ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ. ಪ್ರಗತಿಯಲ್ಲಿರುವ ಕಾಮಗಾರಿಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸುವುದಾಗಿ ತಿಳಿಸಿದರು. ಒಳಚರಂಡಿ ಸಂಪರ್ಕ ಇರುವ ರಸ್ತೆಗಳಲ್ಲಿ ಮಾತ್ರ ಕಾಂಕ್ರೀಟ್ ರಸ್ತೆಗಳನ್ನು ಹಾಕಲಾಗುತ್ತಿದೆ. ಹಳೆ ರಸ್ತೆಯನ್ನು ತೆರವುಗೊಳಿಸುವ ವೇಳೆ ಕುಡಿಯುವ ನೀರಿನ ಪೈಪ್ಲೈನ್, ಒಳಚರಂಡಿ ಸಂಪರ್ಕ ಜಾಲಕ್ಕೆ ಹಾನಿಯಾಗುತ್ತಿತ್ತು. ಇದನ್ನು ತಪ್ಪಿಸಲು ಸಾಕಷ್ಟು ಎಚ್ಚರಿಕೆಯಿಂದ ಕಾಮಗಾರಿ ಕೈಗೊಳ್ಳಲು ಸೂಚಿಸಲಾಗಿದೆ. ಸಾರ್ವಜನಿಕರು ಸಹ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಪಾಷಾ, ಆಯುಕ್ತರಾದ ಡಾಕ್ಟರ್ ಜಯಣ್ಣ, ಸದಸ್ಯರಾದ ಪಾರ್ವತಮ್ಮ, ಮುಖಂಡರಾದ ಪ್ರವೀಣ್, ಲಕ್ಷ್ಮೀಕಾಂತ್ ಪತಿ, ದೇವರಾಜು, ರವಿ, ವಾಸು ಸೇರಿದಂತೆ ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಡೆವಲಪ್ಮೆಂಟ್ ಫಂಡ್ ಅಡಿನಲ್ಲಿ ನಾವು ಸುಮಾರು 6 ವಾರ್ಡ್ಗಳು, ರೋಡ್ಸು, CC ರೋಡ್ಗಳು ಮತ್ತು 31 ವಾರ್ಡಲ್ಲೂ ಕೂಡ ಡ್ರೈನೇಜ್, ಸುಮಾರು 19 ಕೋಟಿ ರೂಪಾಯಿ ಪ್ಯಾಕೇಜ್. ಇದನ್ನು ಟೆಂಡರ್ ಓಪನ್ ಮಾಡಿ ಈಗಾಗಲೇ ಕಾರ್ಯಾರಂಭ ಆಗಿ ಈಗಾಗಲೇ ಸುಮಾರು 40% ಪ್ರಗತಿಯಾಗಿದೆ. ಈ ಕೆಲವು ಕಡೆ ಹರ್ಡಲ್ಸ್ ಏನಪ್ಪ ಅಂದರೆ, ಈ CC ರೋಡ್ ಮಾಡಬೇಕಂದ್ರೆ JCPನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ UGD ಪೈಪ್ಗಳು, ವಾಟರ್ ಸಪ್ಲೈದು ಇವೆಲ್ಲ ಒಡೆದೋದ ಕಾರಣ ಸ್ವಲ್ಪ ಅದು ರೆಕ್ಟಿಫೈ ಮಾಡಿ ರಿಪೇರ್ ಮಾಡಿಕೊಂಡು ಕೆಲಸ ಹಿಡಿಯೋದು ಸ್ವಲ್ಪ ವಿಳಂಬ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಪ್ರೋಗ್ರೆಸ್ಸು ಕುಂಠಿತ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ನಾನು, ನಮ್ಮ ಕಮಿಷನರು, ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಸಂಬಂಧಪಟ್ಟ ವಾರ್ಡ್ನ ಕೌನ್ಸಿಲರ್ಸು ಎಲ್ಲರಿಗೂ ಇಂಟಿಮೇಟ್ ಮಾಡಿ ನಾವು ತ್ವರಿತಗತಿಯಲ್ಲಿ ಇದನ್ನ ಪೂರ್ಣಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಮತ್ತು ಗುಣಮಟ್ಟದ ಒಂದು ಕಾಮಗಾರಿ ನಡೀಲಿ ಅಂಥೇಳಿ ನಾವು ಇವತ್ತು ವಾರ್ಡ್ ನಂಬರ್ 2ರಿಂದ ವಾರ್ಡ್ ನಂಬರ್ 2 ಮತ್ತು 27, 28, 29, 30 ಈ ಒಂದು ಐಜೂರು ಭಾಗದ 6 ವಾರ್ಡ್ಗಳು, 25ನೇ ವಾರ್ಡ್ ಬಿಟ್ಟರೆ ಮುಖ್ಯ ಎಲ್ಲ ವಾರ್ಡ್ಗಳು ಕೂಡ ಈ ಪ್ಯಾಕೇಜ್ನಲ್ಲಿ ಬರ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಆದಷ್ಟು ಬೇಗ ಈ ಭಾಗದಲ್ಲಿ ಸಾಕಷ್ಟು ಕಡೆ ಇನ್ನೂ ಕೆಲಸ ಆಗಬೇಕಾಗಿದೆ. ಆದರೆ ಆಗಿರತಕ್ಕಂಥ ಕೆಲಸಗಳು ಕೂಡ ಚೆನ್ನಾಗಿ ಮೂಡಿ ಬರಲಿ ಅಂಥೇಳಿ ನಮ್ಮ ಕಾಂಟ್ರಾಕ್ಟರ್ಗಳು, ನಮ್ಮ ಇಂಜಿನಿಯರ್ಗಳು ಎಲ್ಲ ತ್ವರಿತಗತಿಯಲ್ಲಿ ಕೆಲಸ ಮುಗಿಸಲಿ ಅಂತ ನಾನು, ನಮ್ಮ ಆಯುಕ್ತರು, ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಇವತ್ತು ವೀಕ್ಷಣೆ ಮಾಡೋಕ್ಕೆ ಬಂದಿದ್ವಿ. ಕೆಲವು ಕಡೆ ಎಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ ಅವೆಲ್ಲನೂ ಬಗೆಹರಿಸ್ಕೊಂಡು ಈ ಕಾರ್ಯಗಳನ್ನು ಮಾಡಲಿ ಆದಷ್ಟು ಬೇಗ ಅಂಥೇಳಿ ಇದಕ್ಕೆ ಒಂದು ಫಾಸ್ಟಾಗಿ ಈ ಕೆಲಸವನ್ನು ಪೂರ್ಣಗೊಳಿಸಲಿ ಅಂಥೇಳಿ ನಾವು ಇವತ್ತು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ವಿ. ಆದಷ್ಟು ಬೇಗ ಈ ಭಾಗಗಳಲ್ಲಿ ಜನ ಏನು ರಸ್ತೆಗಳಿಲ್ಲದೆ ಓದಾಡ್ತಾಯಿದ್ರೋ ಆದಷ್ಟು ಬೇಗ ಈ ಭಾಗದಲ್ಲೆಲ್ಲ ಒಳ್ಳೆಯ ರಸ್ತೆಗಳಿಂದ, ಗುಣಮಟ್ಟದ ರಸ್ತೆಗಳಿಂದ ನೆಮ್ಮದಿಯನ್ನು ಕಾಣುವಂತೆ ಆಗ್ತದೆ ಅಂಥೇಳಿ ನಾನು ಭರವಸೆ ಕೊಡಲಿಕ್ಕೆ ಬಯಸ್ತೀನಿ. ಉಳಿದ 40% ಯಾವಾಗ ಪೂರ್ಣಗೊಳ್ಳುತ್ತೆ? ಅಲ್ಲ, ಈಗ ನಡೀತಾ ಇದೆ ಪ್ರೋಗ್ರೆಸ್ಸು. ಇದೇನಾಗಿದೆ, ಇದು CC ರೋಡು ಮತ್ತು ಡ್ರೈನೇಜು
ಎರಡೂ ಆಗಿರೋದ್ರಿಂದ ಈಗಾಗಲೇ ಹೇಳ್ದಾಗೆ ಈ ಒಂದು ರೋಡ್ ತಗೊಂಡ್ಮೇಲೆ ಒಂದು ರೋಡ್ ಕೆಲಸಕ್ಕೆ ತಗೊಂಡ್ಮೇಲೆ ವಾಟರ್ ಸಪ್ಲೈ ಮತ್ತು ಸ್ಯಾನಿಟರಿ ಡ್ಯಾಮೇಜ್ ಆಗಿಬಿಟ್ರೆ ಅದು ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ. ಯಾಕಂದರೆ ಟೆಕ್ನಿಷಿಯನ್ಸು ಈಗ ಇವರು ಸಿವಿಲ್ ವರ್ಕ್ನವರು ಅದು ವಾಟರ್ ಸಪ್ಲೈ ಟೆಕ್ನಿಷಿಯನ್ಸೇ ಬೇರೆ, ಹಾಗಾಗಿ ಅವ್ರನ್ನೂ ಜೊತೆ ಕೂಡಿಸ್ಕೊಂಡು ಮಾಡಬೇಕಾಗ್ತದೆ. ಹಾಗಾಗಿ ಒಂದೊಂದು ಕೆಲಸ ಕೈಗೊತ್ಕೊಂಡ್ಮೇಲೆ ಒಂದು ಪೂರ್ಣ ಆದಮೇಲೆ ಮತ್ತೊಂದು ಕೆಲಸ ತಗೊಳ್ಳಿ ಅಂತೇಳಿ ನಾವು ತಾಕೀತು ಮಾಡಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಆದರೂ ಕೂಡ ಒಂದು ಗುಣಮಟ್ಟದ ಕೆಲಸ ಆಗಲಿ ಅನ್ನೋ ನಿಟ್ಟಿನಲ್ಲಿ ಆದಷ್ಟು ಬೇಗ ಆ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸೋದಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಈಗ ಬೇಸಿಗೆ ಕಾಲ ಬಂತು, ನಗರದಲ್ಲಿ ಕುಡಿಯೋ ನೀರಿಗೆ ಮುಂದಿನ ದಿನದ ಕೊರತೆ ಆಗಿರುತ್ತೆ. ಕುಡಿಯೋ ನೀರಿಗೆ ಏನು ತೊಂದರೆ ಆಗೋಲ್ಲ, ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿಗೆ ಕಾವೇರಿಯಲ್ಲಿ ನೀರು ಇರೋಗಂಟ ತೊಂದರೆ ಆಗೋಲ್ಲ. ಹಾಗಾಗಿ ಕಾವೇರಿ ನೀರಿನಲ್ಲಿ ಕೂಡ ತುಂಬ ಕಷ್ಟ ಅಂದ್ರೂ ಕುಡಿಯೋ ನೀರಿಗೆ ನಮಗೆ ಸಮಸ್ಯೆ ಆಗಲಾರ್ದು. ಹಾಗಾಗಿ